ಇದೆ ರೋಡ್ ಹಾಂ ಸರ್. ಈ ರಸ್ತೆ ಆಗಿ ಅನುಕೂಲ ಆಗೈತಿ ಓಡಾಡಕ್ಕೆ. ಅದೇ ಫಸ್ಟ್ ಎಲ್ಲ ಕಚ್ಚಾ ರೋಡ್ ಇತ್ತು ಅದು. ಕಚ್ಚಾ ರೋಡ್ ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಹಾಂ ರೀ, ಮಳೆ ಬಂದ್ಬಿಟ್ರೆ ಎಲ್ಲ ಇದೆಲ್ಲ ಗಟ್ರೆಲ್ಲ ಬ್ಲಾಕ್ ಆಗ್ಬಿಡೋದ್ರಿ ಇದೆಲ್ಲ. ರೋಡ್ ಎಲ್ಲ ರೋಡ್ ಮಾಲಿಕ ಅನುಕೂಲ ಆಗೈತಿಲ್ರಿ. ಅನುಕೂಲ ಅನ್ಸುತ್ತೆ. ऑथेंटिक न्यूज 19 में आपका स्वागत है। आइए देखते हैं आज की न्यूज। ಅದೇ ನಿನ್ನೆ ತಾನೇ ಅವರೇನು BJPಯವರು ಮತ್ತು ಹಿಂದೂ ಪರ ಸಂಘಟನೆಗಳು ಬಂದು ಪ್ರೊಟೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. ಬಹುಶಃ ನನಗನ್ನಿಸ್ತದ ಯಾವಾಗ ಚುನಾವಣೆ ಹತ್ತಿರ ಬರ್ತಾವ ಆ ಚುನಾವಣೆ ಹತ್ತಿರ ಬಂದಾಗ ಈ ಥರದ ಇಶ್ಯೂಗಳು ರೈಸ್ ಆಗ್ತಾವೆ. ಅದು ಯಾವುದು ಜನಪರವಾದ ಅಂಥದ್ದು ಮತ್ತು ಡೆವಲಪ್ಮೆಂಟ್ ಪರವಾಗಿದ್ದಂಥ ಇಶ್ಯೂಸ್ ಬೇಸ್ ಯಾವುದು ಅವ್ರದ್ದು ಹೋರಾಟ ಇರೋದಿಲ್ಲ. ಯಾವಾಗಾದರೂ ಅವ್ರ ಹೋರಾಟಗಳಂತಂದರೆ ಒಂದು ಜಾತಿ ಆಧಾರಿತ ಧರ್ಮ ಆಧಾರಿತದ ಹೆಸರ ಮೇಲೆ ಇವರು ಹೋರಾಟಗಳು. ಅದಕ್ಕೆ ಇವತ್ತು ಹಿಂದೆ ಇಲ್ಲಿ ಏನು ಕಾರ್ಪೊರೇಷನ್ಲಿಂದ ಏನು ಒಂದು ಕಾನೂನು ಅಡಿಯಲ್ಲಿ ಏನು ಯಾವ ರೀತಿ ನಾರ್ಮ್ಸ್ ಇರಬೇಕು ಆ ನಾರ್ಮ್ಸ್ನೆಲ್ಲ ಪರಿಶೀಲನೆ ಮಾಡಿ ಕಾರ್ಪೊರೇಷನ್ ಕಮಿಷನರು ಇದಕ್ಕೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಅದು CDP ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಕೂಡ CDPಯಲ್ಲಿ ಕೂಡ ರಸ್ತೆ ಅಂತಿದೆ, ಕಾರ್ಪೊರೇಷನಲ್ಲಿ ಕೂಡ ರಸ್ತೆ ಅಂತ ಇರೋ ಕಾರಣಕ್ಕೆ ಮತ್ತು ಆಮೇಲೆ 2023ನಲ್ಲಿ ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಏನು ಒಂದು ಇವರೊಂದು ಅವ್ರ ಜೊತೆಗೆ ನಮ್ಮ ಕಾರ್ಪೊರೇಷನ್ದವರು ಪತ್ರದ ಮುಖಾಂತರ ಇಲ್ಲಿ ಒಂದು ಯಾವುದೋ ಪುಷ್ಕರ ಹೊಂಡ ಇದೆ ಅನ್ನುವಂಥದ್ದು ಅದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದಾಗ ಅವರು ಭಾಳ ಸ್ಪಷ್ಟವಾಗಿ ಇಲ್ಲಿ ಯಾವುದೇ ಥರದ ಪುಷ್ಕರ ಹೊಂಡ ಇರೋದಿಲ್ಲ ಅಂಥೇಳಿ ಅವರು ಭಾಳ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಇದೆಲ್ಲ ಆಧಾರಿತದ ಮೇಲೆ ಅವರು ಕೂಡ ಇಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಭಾಳ ವಿಚಿತ್ರ ಅಂತಂದ್ರೆ 2010ನಲ್ಲಿ ಏನು BJP ಪಿತಾಮಹ ಅಂತಾರ ನಮ್ಮ ಪಾಂಡುರಂಗ್ ಪಾಟೀಲ್ ಸುಮಾರು ಇಲ್ಲಿ 10 ಕೆಲಸಗಳನ್ನು 13th ಫೈನಾನ್ಸು 15th ಫೈನಾನ್ಸು ವಾರ್ಡ್ ಫಂಡ್ನಲ್ಲಿ 10-20 ಕೆಲಸಗಳನ್ನೇ ಇಲ್ಲಿ ಮಾಡಿದ್ದಾರೆ. ಇವರು ಇದೇ ರಸ್ತೆ ಮೇಲೇ UGD ಮಾಡಿದ್ದಾರೆ, ಇದೇ ರಸ್ತೆ ಮೇಲೆ ಡ್ರೈನ್ ಮಾಡಿದ್ದಾರೆ, ವಾಟರ್ ಲೈನ್ ಕನೆಕ್ಷನ್ ಮಾಡಿದ್ದಾರೆ, ಎಲ್ಲವನ್ನು ಕೂಡ ಮಾಡಿದ್ದಾರೆ. ಕಾರಣ ಅಂತಂದರೆ ಇಲ್ಲಿ ಮೈನಾರಿಟಿ ಅಷ್ಟೇ ಅಲ್ಲ, ನಮ್ಮ ದಲಿತ ಬಾಂಧವರು ಕೂಡ ಇಲ್ಲಿ, ಹಿಂದೂಗಳು ಕೂಡ, ದಲಿತರು ಕೂಡ ಎಲ್ಲರೂ ಕೂಡ ಇದ್ದಾರೆ. ಇಲ್ಲಿ ಭಾಳ ವರ್ಷದಿಂದ ಇಲ್ಲಿ ರಸ್ತೆ ಇಲ್ಲ, ಜನರಿಗೆ ಭಾಳ ತೊಂದರೆ ಆಗ್ತಾ ಇದೆ ಅನ್ನೋವಂಥ ದೃಷ್ಟಿ ಇಟ್ಕೊಂಡು ಎಲ್ಲ ನಾರ್ಮ್ಸ್ ಪ್ರಕಾರ ನೋಡಿಕೊಂಡು ಅದನ್ನು ವರ್ಕ್ ಆರ್ಡರ್ ಕೊಟ್ಟರೆ ಏಕಾಏಕಿ ಇವರಿಗೆ ಎಲ್ಲಿಂದ ಪುರಾವೆ ಸಿಕ್ತು ಗೊತ್ತಿಲ್ಲ. ಆ ನಾಗ್ಪುರ್ ಯೂನಿವರ್ಸಿಟಿಯಿಂದ ಏನು ಪುರಾವೆ ಸಿಕ್ಕೈತೇನೋ ಗೊತ್ತಿಲ್ಲ. ಅಲ್ಲಿಂದ ತೊಗೊಂಡು ಬಂದು ಇಲ್ಲಿ ಪುಷ್ಕರ ಹೊಂಡ ಇತ್ತು, ನಾವು ನೋಡಿದ್ವಿ ಸಣ್ಣವರಿದ್ದಾಗ ಅಂಥೇಳಿ ಏನೇನೋ ಮಾತುಗಳನ್ನು ಕೇಳಿ ಬರ್ತಾ ಇದ್ದಾವೆ. ನಮ್ಮಿಲ್ಲಿ ನೂರಾರು ವರ್ಷಗಳಿಂದ ಇದ್ದಂಥವ್ರು, 90 ವರ್ಷ 100 ವರ್ಷ ಇದ್ದಂಥವ್ರು ಎಲ್ಲರೂ ಕೂಡ ಯಾರಿಗೆ ಮಾಹಿತಿ ಇಲ್ಲ, ಇವ್ರಿಗೆ ಯಾವ ಮಾಹಿತಿ ಐತಿ ಗೊತ್ತಿಲ್ಲ. ಆಯಿತು, ಇನ್ ಕೇಸ್ ನಿಮಗೆ ಆ ಥರದ ಮಾಹಿತಿಗಳಿದ್ದರೆ 2010ರಲ್ಲಿ ನಿಮ್ಮದೇ ಪಾರ್ಟಿ ಲೀಡರ್ಸ್ಗಳು ಇಲ್ಲಿ ರಸ್ತೆಗಳನ್ನು ಮಾಡುವಾಗ, ಡ್ರೈನ್ ಮಾಡುವಾಗ ಮಾಡಿಸಿರ್ಬೇಕು, ಅವಾಗ ಧಮಕಿ ಕೊಟ್ಟು ಮಾಡಿಸಿರ್ಬೇಕು. ಹಂಗಂದ್ರೆ ನೀವೆಲ್ಲ 2010ರಾಗ ಏನು ಮಾಡಿದಿರಲ್ಲ, ಯಾವುದು ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ದು ಯಾವುದು ಪರ್ಮಿಷನು ಇಲ್ಲ, ಏನಿಲ್ಲ ಅಂದ್ರೆ ಗುಂಡಾಗಿರಿ ಮಾಡಿ ನೀವು ಧಮಕಿ ಕೊಟ್ಟೆ ಮಾಡಿಸಿರಂತ ಅರ್ಥ. ಇವಾಗ ಏಕಾಏಕಿ ನಮ್ಗೆ ಅದು ಇಲ್ಲ ಇದು ಇಲ್ಲ ಒಂದೇ ಒಂದು ಅವ್ರ ಕಡೆ ಸಾಕ್ಷಿನೂ ಇಲ್ಲ, ಯಾವೇ ಪುರಾವೆಗಳಿಲ್ಲ, ಏಕಾಏಕಿ ಕೂತ್ಕೊಂಡು ಅನ್ನೆಸೆಸರಿ. ಈ ಸಂದರ್ಭದಲ್ಲಿ ಎಲ್ಲೋ ಹುಬ್ಳಿ ಧಾರವಾಡ ಮುಂಚೆನೇ ಭಾಳ ನಾವು ತೊಂದರೆಯಲ್ಲಿದ್ದೀವಿ. ಹಿಂದೆ ನಡೆದಂಥ ಆ ಘಟನೆ ನಾವು ನೆನೆಸ್ಕೊಳ್ಳಿದ್ದಕ್ಕೂ ನಮ್ಗೆ ಕೆಟ್ಟ ಅನ್ನಿಸ್ತದೆ. ಅವಾಗ ಇಡೀ ಈ ಭಾಗದ ಬಿಸ್ನೆಸ್ ಎಲ್ಲ ಡೈವರ್ಟ್ ಆಗಿ ಹೋಗೈತಿ. ಈ ಹುಬ್ಳಿ ಧಾರವಾಡ ಹಾಳು ಮಾಡಿಬಿಟ್ರು ಬಿಸ್ನೆಸ್. ಅಂಥದ್ದು ಯಾವುದೂ ಆಗಬಾರ್ದು ಅಂತೇಳಿ ನಾವು ದೇವ್ರನ್ನ ಬೇಡ್ಕೊಳ್ತಿರ್ತೀವಿ. ಆದರೆ ಅವ್ರಿಗೆ ಇವತ್ತು ಈದ್ಗಾ ಮೈದಾನ ಮುಗೀತು, 2ನೇ ಇಶ್ಯೂ ಇವತ್ತು ಇದು ಸ್ಟಾರ್ಟ್ ಆಗಿದೆ. ಅವ್ರು ಯಾವತ್ತಾದರೂ ಅವ್ರು ಎಲ್ಲ ಹೋರಾಟಗಳನ್ನು 100 ಹೋರಾಟಗಳನ್ನು ತೆಗೆದು ನೋಡ್ರಿ, ಯಾವುದು ಜನಪರವಾದಂಥ ಹೋರಾಟಗಳಿರೋದಿಲ್ಲ. ಹುಬ್ಳಿ ಧಾರವಾಡದಲ್ಲಿ ಎಲ್ಲ ಕಡೆ ರಸ್ತೆಗಳ ತೊಂದರೆಗಳಿದಾವ, ರಸ್ತೆ ಗುಂಡಿಗಳು, ಎಲ್ಲ ಕಡೆ ತಗ್ಗು ದಿನ್ನಿ, ಎಲ್ಲ ಕಡೆ ಸಾಕಷ್ಟು ಧೂಳು, ಇಂಥ ಎಲ್ಲ ಸಮಸ್ಯೆಗಳು ಕೂಡ ಕಾರ್ಪೊರೇಷನ್ ಎಲ್ಲರನ್ನೂ ದಿನ ಹೋರಾಟಗಳು ನಡೀತಾ ಇದ್ದಾವೆ. ಡ್ರಗ್ಸು ಗಾಂಜಾ, ಇವತ್ತೆಲ್ಲ ಅಡಲ್ಟ್ರೇಷನ್ನು, ಸಿಕ್ಕಾಪಟ್ಟೆ ಅಡಲ್ಟ್ರೇಷನ್ನು ಎಲ್ಲ ಕಡೆ. ನಮ್ಮ ಸರ್ಕಾರ ಒಳ್ಳೆ 5 ಸ್ಟಾರ್ ಹೋಟ್ಲಲ್ಲಿ ಆಗುವಂಥ ಏನು ಕಲುಷಿತವಾದಂಥ ಆಹಾರ, ಅದ್ರ ಬಗ್ಗೆ ಎಲ್ಲ ಇವತ್ತು ನಡೀತಾ